ಮೊದಲನೇದಾಗಿ ನಾವು ಮೇಷರಾಶಿಯವರಿಗೆ ಯಾವ ರೀತಿಯಾಗಿದೆ ಅಂಥೇಳಿ ತಿಳ್ಕೊಳ್ಳೋಣ. ನೋಡಿ, ಮೇಷರಾಶಿಯವರು ವಿಶೇಷವಾಗಿರ್ತಕ್ಕಂಥದ್ದು ನೋಡಿ, ದ್ವಿತೀಯದಲ್ಲಿ ಗುರು ಇದ್ದಾನೆ, ಗುರು ಮೇ ತಿಂಗಳಲ್ಲಿ ಬದಲಾವಣೆ ಆಗುತ್ತೆ. ಷಷ್ಠ ಸ್ಥಾನದಲ್ಲಿ ಕೇತು ಇರತಕ್ಕಂಥದ್ದು, ಚತುರ್ಥಕ್ಕೆ ನೀಚ ಕುಜ ಬರ್ತಕ್ಕಂಥದ್ದು. ಅದೇ ರೀತಿಯಾಗಿ ವ್ಯಯಸ್ಥಾನ 12 ಮಾಣಿಯಲ್ಲಿ ನೋಡಿ ಸುಮಾರಷ್ಟು ವರ್ಷಗಳಿಗೆ ಒಂದು ಬಾರಿ ಈ ಥರ ಷಟ್ಕೂಟ ಗ್ರಹಗಳು ಸೇರ್ತವೆ. ಮೀನರಾಶಿಯಲ್ಲಿ 6 ಗ್ರಹಗಳು ಸೇರ್ತಾ ಇದೆ ಮೇಷರಾಶಿಯವರಿಗೆ. ಹಾಗಾಗಿ ಹಣದ ವಿಚಾರದಲ್ಲಿ ಮೋಸ ನೋಡಿ, 12 ಮನೆಯಲ್ಲಿ ರಾಹು ಮತ್ತು ಶನಿ ಇದ್ದಾಗ ಮೂರ್ಖನಾಗಿ ವ್ಯವಹಾರಗಳಲ್ಲಿ ಸ್ವಲ್ಪ ವಿವೇಚನೆಯನ್ನು ಇಟ್ಟುಕೊಂಡು ವ್ಯವಹಾರಗಳು ಮಾಡಿ ಅತಿ ಎಚ್ಚರಿಕೆ ಇರಬೇಕಾಗತ್ತೆ. ಹಣದ ವಿಚಾರದಲ್ಲಿ ಮೇಷರಾಶಿಯವರು ಹೂಡಿಕೆಯಲ್ಲಿ ಎಚ್ಚರ ಅಂದರೆ ಯಾವುದಾದ್ರೂ ಹೊಸ ಕೆಲಸ ಮಾಡೋದು, ಫ್ಯಾಕ್ಟ್ರಿದು, ಕಂಪ್ನಿ ವಿಚಾರದ್ದು, ಯಾವುದಾದ್ರೂ ಹಣದ ವ್ಯವಹಾರ ಮಾಡಬೇಕಾದ್ರೆ ಅತಿಯಾದ ಎಚ್ಚರಿಕೆಯಿಂದ ಮಾಡಬೇಕಾಗತ್ತೆ ಮೇಷರಾಶಿಯವರು. ವಾಹನದಲ್ಲಿ ತೊಂದರೆ ಅಂತ ನೋಡಿ, ಜನ್ಮದಲ್ಲಿ 12 ಮನೆಯಲ್ಲಿ ಶನಿ, ಷಷ್ಠ ಸ್ಥಾನಕ್ಕೆ ಕುಜನು ಬಂದಾಗ ವಾಹನದಲ್ಲಿ ಅನಾವಶ್ಯಕವಾಗಿ ಸ್ವಲ್ಪ ಹೆದರಿಕೆಯಿಂದ ಬಿದ್ದು ಪೆಟ್ಟು ಮಾಡ್ಕೊಳ್ತಕ್ಕಂಥ ಇದಿರುತ್ತೆ. ಇದನ್ನು ಅನ್ಯಥಾ ಭಾವಿಸೋದು ಬೇಡ. ವಾಹನದಲ್ಲಿ ಎಚ್ಚರಿಕೆಯಾಗಿರಬೇಕು ಮೇಷರಾಶಿಯವರು. ಗರ್ಭಿಣಿ ಸ್ತ್ರೀಯದು ಗರ್ಭದ ಸಮಸ್ಯೆ ಅಂತ ಹೇಳ್ತಾರೆ. ಯಾಕಂದರೆ ನೋಡಿ, ಸ್ವಲ್ಪ ದಿನ ಕೆಲವು ಗ್ರಹಗಳು 45 ದಿನ, 40 ದಿನ, 30 ದಿನ ಒಂದು ರಾಶಿಯಲ್ಲಿರ್ತವೆ. ಹಾಗೆ ಶುಕ್ರನ ಪ್ರವೇಶ ಆದ ಮೇಲೆ ಯಾವುದಕ್ಕೆ ಮೇಷರಾಶಿಗೆ ಬಂದಾಗ ನೋಡಿ, ಹೆಣ್ಣು ಮಕ್ಕಳಿಗೆ ಗರ್ಭದ ಸಮಸ್ಯೆ, ಗಂಡು ಮಕ್ಕಳಿಗೆ ಯೂರಿನ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಇರುತ್ತೆ ಮೇಷರಾಶಿಯವರಿಗೆ. ಆದ್ದರಿಂದ ಸ್ವಲ್ಪ ಮೇಷರಾಶಿಯವರು ಈ ಹೆಣ್ಣು ಮಕ್ಕಳು ಯಾರಾದರೂ ಗರ್ಭಿಣಿ ಆಗಿದ್ದರೆ ಸ್ವಲ್ಪ ಆದಷ್ಟು ಕೂಡ ಎಚ್ಚರಿಕೆಯಿಂದ ಇರಬೇಕು. ಹಾಗೆಯೇ ಈ ಶಾರದ ಸಪ್ತವರ್ಷದಲ್ಲಿ ಮೇಷರಾಶಿಯವ್ರಿಗೆ ಏನಾಗುತ್ತೆ ಅಂತಂದರೆ, ಈ ಮೊದಲಲ್ಲಿ ಅತಿಯಾದ ಕೋಪವನ್ನು ಕೊಡೋದು, ಆಲಸ್ಯ ಜಾಡ್ಯ ಅಂದರೆ ಯಾವುದೇ ಕೆಲಸ ಮಾಡಲಿಕ್ಕಾಗದೆ ಅತಿಯಾದ ಸೋಮಾರ್ತನ ಪಡ್ತಕ್ಕಂಥದ್ದು. ಆಮೇಲೆ ಬೇಜಾರು ಅಂತಕ್ಕಂಥದ್ದು ಅಂದರೆ ಶನಿದೇವರು ತೋರಿಸ್ತಕ್ಕಂಥದ್ದೇ ಬೇಜಾರು, ಡಿಸಪಾಯಿಂಟ್ ಅಂತಾರೆ ಇಂಗ್ಲೀಷಲ್ಲಿ. ಅಂದರೆ ತನಗೇನು ತೊಂದರೆ ಇಲ್ಲದು ಸೋಫಾ ಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಅದಕ್ಕೆ ಮೇಷರಾಶಿಯವರು ಮಾಡಬೇಕಾಗಿರ್ತಕ್ಕಂಥ ವಿಶೇಷವಾದ ಪರಿಹಾರವನ್ನು ಕೊನೆಯಲ್ಲಿ ಈ ಸಂಚಿಕೆ ಕೊನೆಯಲ್ಲಿ ತಿಳಿಸ್ತೀನಿ. ಅದನ್ನು ಮಾಡಿಕೊಳ್ಳೋದ್ರಿಂದ ಉತ್ತಮವಾದ ಫಲವನ್ನು ಈ ಮೇಷರಾಶಿಯವರು ಪಡ್ಕೋಬೋದು. ನಂತರ ವೀಕ್ಷಕರೇ, ವೃಷಭ ರಾಶಿಯವರದು ಈ ವರ್ಷದ ಫಲದಲ್ಲಿ ನಾನು ಹೇಳ್ತಿರ್ತಕ್ಕಂಥದ್ದು ಗುರುವಿನ ಬದಲಾವಣೆ ಇನ್ನೊಂದು ಸಂಚಿಕೆ ಆಗುತ್ತೆ. ಅದು ವೃಷಭ ರಾಶಿಗೆ ಶನಿದೇವರ ಬದಲಾವಣೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ನೋಡಿ, ವೃಷಭ ರಾಶಿಯವರಿಗೆ ಗರ್ಭಿಣಿ ಸ್ತ್ರೀಯರು ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ಪಂಚಮ ಸ್ಥಾನದಲ್ಲಿ ಕೇತು ಇರತಕ್ಕಂಥದ್ದಾದ್ದರಿಂದ ವೃಷಭ ರಾಶಿಗೆ ಶಾರದ ಸಪ್ತ ಶನಿದೇವರದ ಯಾವುದೇ ಅನುಗ್ರಹ ತೊಂದರೆ ಇರಲ್ಲ. ಆದರೆ ಪಂಚಮದಲ್ಲಿ ಕೇತು ಇರೋದರಿಂದ ಗರ್ಭಿಣಿ ಸ್ತ್ರೀಯರು ಪುತ್ರಾಣಾಂ ಪಂಚಮೇ ಪುತ್ರ ಪಿಶಾಚ ಪೀಡಾನಾಂ ಅಂತಾರೆ. ಪಂಚಮದಲ್ಲಿ ಕೇತು ಇದ್ದಾಗ ಯಾವುದಾದ್ರೂ ಒಂದು ಕಾರಣಕ್ಕೆ ಒಂದು ಸ್ವಲ್ಪ ಸಂತಾನಕ್ಕೆ ತೊಂದರೆ ಆಗೋದು, ಅಥವಾ ಈ ಪಂಚಮ ಸ್ಥಾನದಲ್ಲಿದ್ದಾಗ ಸಾಲವನ್ನು ಮಾಡ್ಕೊಳ್ತಕ್ಕಂಥ ನೋಡಿ, ಜನ್ಮದಲ್ಲಿ ಗುರು ಇರೋದ್ರಿಂದ ಧನಕಾರಕನಾದ ಗುರು ಜನ್ಮದಲ್ಲಿದ್ದಾಗ ಸಾಲಗಾರರ ಕಾಟ ಜಾಸ್ತಿ ಆಗ್ತಕ್ಕಂಥ ವೃಷಭ ರಾಶಿಯವರಿಗೆ. ನಂತರ ದ್ವಿತೀಯಕ್ಕೆ ಬರ್ತೇನೆ, ಗುರುವಿನ ಸಂಚಿಕೆಯಲ್ಲಿ ಹೇಳ್ತೀನಿ. ನಂತರ ಚತುರ್ಥದಲ್ಲಿ ಕುಜನು ಬಂದಾಗ ಮನೆ ಬದಲಾವಣೆ ಉಂಟಾಗ್ತಕ್ಕಂಥದ್ದು, ಇಲ್ಲ ಸೈಟನ್ನು ತೊಗೊಳ್ತಕ್ಕಂಥದ್ದು, ಈ ವಿಚಾರದಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಬೇಕಾಗುತ್ತೆ ವೃಷಭ ರಾಶಿಯವರು. ಹಾಗಾಗಿ ಕಷ್ಟದಿಂದ ಪರಿಹಾರ ಅಂತಂತಂದರೆ ಒಂದು ನಿಮಗೆ ಎಷ್ಟೇ ಇವಾಗ ಹಣದ ಸಮಸ್ಯೆ ಇದ್ದು ಕೂಡ ಅದೊಂದು ಆಕಸ್ಮಿಕವಾಗಿ ಯಾವುದೋ ಭಗವಂತನ ಅನುಗ್ರಹದಿಂದ ಹಣದ ಸಮಸ್ಯೆ ಪರಿಹಾರ ಆಗ್ತಕ್ಕಂಥದ್ದಾಗತ್ತೆ. ಯಾಕೆಂದರೆ ಲಾಭಸ್ಥಾನದಲ್ಲಿ ಇಷ್ಟು ಗ್ರಹಗಳಿರೋದ್ರಿಂದ ನಿಮಗೆ ಭಗವಂತನ ಅನುಗ್ರಹವಾಗುತ್ತೆ. ಅದರಿಂದ ಕಷ್ಟ ಎಷ್ಟು ಬೇಗ ಬರುತ್ತೋ ಅಷ್ಟು ಶೀಘ್ರ ಪರಿಹಾರ ಉಂಟಾಗ್ತಕ್ಕಂಥದ್ದು ವೃಷಭ ರಾಶಿಯವರಿಗಿರುತ್ತೆ. ಹಾಗಾಗಿ ವೃಷಭ ರಾಶಿಯವರು ಕೂಡ ಅಷ್ಟೇ, ಸಂಚಿಕೆ ಕೊನೆಯಲ್ಲಿ ತಿಳಿಸ್ತೀನಿ ಪರಿಹಾರವನ್ನು. ಅದು ಮಾಡ್ಕೊಳ್ಳೋದ್ರಿಂದ ಉತ್ತಮವಾದ ಅನುಗ್ರಹ ಪಡ್ಕೋಬೋದು. ಮುಂದಿನ ರಾಶಿ ಅಂತ ಮಿಥುನ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಮಿಥುನ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಶನಿದೇವರು ದಶಮ ಸ್ಥಾನದಲ್ಲಿರ್ತಾರೆ. ನೋಡಿ, ದಶಮ ಸ್ಥಾನದಲ್ಲಿದ್ದಾಗ ನ್ಯಾಯವನ್ನು ಅಂದ್ರೇನು, ದಶಮದಲ್ಲಿ ಶನಿ ಇದ್ದರೆ ನ್ಯಾಯಾಧೀಶನಾಗ್ತಾನಂತೆ. ದಶಮದಲ್ಲಿ ರವಿ ಷಟ್ಕೂಟ ಗ್ರಹಗಳು ಸೇರೋದ್ರಿಂದ ವಿಚಿತ್ರ ಯೋಗ ಅಂತ ಕರೀತಾರೆ. ಅದೇನಪ್ಪ ಅಂದರೆ, ಕೆಲಸದಲ್ಲಿ ಚತುರ್ಥದಲ್ಲಿ ಸುಖ ಸ್ಥಾನದಲ್ಲಿ ಮಾತೃಸ್ಥಾನದಲ್ಲಿ ಕೇತು ಇದ್ದಾಗ, ನಂತರ ಇವರಿಗೆ ವಿಶೇಷವಾಗಿ ಲಾಭಸ್ಥಾನದಲ್ಲಿದ್ದಾಗ ಒಂದು ಮನೆ ಬದಲಾವಣೆ ಆಗ್ಬೋದು, ಇಲ್ವ ಆಕಸ್ಮಿಕ ಉದ್ಯೋಗದಲ್ಲಿ ಬಡ್ತಿ ಆಗ್ಬೋದು, ಅಂದರೆ ಪ್ರಮೋಷನ್ ಆಗ್ಬೋದು. ಭೂ ವಿವಾದಗಳಂದರೆ ಎಷ್ಟೋ ವರ್ಷದಿಂದ ಈ ತೀರ್ಮಾನ ಆಗ್ತಿರ್ತಕ್ಕಂಥ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರ ಅದು ಕ್ಲಿಯರ್ ಆಗ್ತಕ್ಕಂಥದ್ದು ಆಗ್ಬೋದು. ಹೊಸ ನಿವೇಶನ ಅಂತ ಹೇಳ್ತಾರೆ, ಮನೆ ಬಾಡಿಗೆ ಮನೆಯೋ ಅಥವಾ ಸ್ವಂತ ಮನೆ ಮಾಡ್ತಕ್ಕಂಥ ಯೋಗ. ಹೊಟ್ಟೆಗೆ ಸಂಬಂಧಪಟ್ಟಂಥ ಕಾಯಿಲೆ ಅಂತ ಹೇಳ್ತಾರೆ. ಯಾಕೆಂದರೆ ಜನ್ಮಕ್ಕೆ ಗುರು ಬರ್ತಾನೆ, ಆವಾಗ ಹೊಟ್ಟೆಗೆ ಸಂಬಂಧಪಟ್ಟಂಥ ಗ್ಯಾಸ್ಟ್ರಿಕ್ಕು, ನಂತರ ಅಲ್ಸರು, ಈ ಥರ ಸಂಬಂಧ ರಿಲೇಟೆಡ್ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ಇರುತ್ತೆ. ಹೊಟ್ಟೆ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ಒಳ್ಳೆಯದು. ಇನ್ನು ಆಕಸ್ಮಿಕವಾದಂಥ ಧನಲಾಭ ಉಂಟಾಗ್ತಕ್ಕಂಥದ್ದು ಕೂಡ ಇರುತ್ತೆ. ಆದರೂ ಕೂಡ ಈ ಚತುರ್ಥದಲ್ಲಿ ಕೇತು ಇದ್ದಾಗ
ಆಕಸ್ಮಿಕವಾಗಿ ಸ್ವಲ್ಪ ದೃಷ್ಟಿದೋಷದಿಂದ ಆರೋಗ್ಯದಲ್ಲಿ ಫ್ಲಕ್ಚುಯೇಷನ್ ಆಗ್ತಕ್ಕಂಥದ್ದು, ಮಿಥುನ ರಾಶಿ ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರು ಆಗ್ತಕ್ಕಂಥದ್ದು ಇರುತ್ತೆ. ಅದಕ್ಕೆ ಮಿಥುನ ರಾಶಿಯವರು ಸ್ವಲ್ಪ ಗಮನ ಕೊಡಬೇಕಾಗತ್ತೆ ಆ ವಿಚಾರದಲ್ಲಿ.